ಸ್ನೇಹಿತರೆ, ನನ್ನ ಪಕ್ಕದಲ್ಲಿ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇವತ್ತು ಬೆಳಿಗ್ಗೆ ನಮ್ಮ ಮನೆ ಹತ್ರ ಬರ್ತಾರೆ. ಇವರು ನಿಜವಾದ ಸ್ವಾಮೀಜಿಯೋ ಅಥವಾ ಕಳ್ಳ ಸ್ವಾಮೀಜಿಯೋ ಅನ್ನೋದಕ್ಕಿಂತ ನಾನು ಏನು ಇವ್ರನ್ನ ಕೇಳಲ್ಲ ಅಥವಾ ಇವರು ನನ್ನ ಏನು ಕೇಳಲ್ಲ. ಇವ್ರ ಮುಖ ನೋಡಿದ ತಕ್ಷಣನೇ ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ, ಮನೆ ಬಾಗ್ಲಿಗೆ ಬಂದವ್ರೆ ಅಂತ ಅಂದ್ಬಿಟ್ಟು 20 ರೂಪಾಯಿ ಕೊಡಕ್ ಹೋದೆ. ನಾನು ಭಿಕ್ಷುಕ್ನಲ್ಲ, ನನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ ಅಂತ ಅಂದ್ರು. ನಾನು ಹೇಳಿ ಕೇಳಿ ಹೋರಾಟಗಾರ, ಇಂಥ ಮೌಢ್ಯಗಳಿಗೆ ನಾನಷ್ಟು ನಂಬೋನಂತನಲ್ಲ. ಆಮೇಲೆ ಇಂಥ ವ್ಯಕ್ತಿಗಳಿಗೆ ಅಷ್ಟೇ ನಾನು ಕಿಮ್ಮತ್ ಕೊಡಲ್ಲ. ನಾವು ನಿಜವಾದ ಸ್ವಾಮೀಜಿಗಳಿಗೆ ಗೌರವ ಕೊಡ್ತೀವಿ, ಮತ್ತೆ ಅವರನ್ನ ಪೂಜಿಸ್ತೀವಿ. ನಿಜವಾದ ಸ್ವಾಮೀಜಿಗಳು ಯಾರೂ ಸಹ ಮನೆ ಬಾಗಿಲಿಗೆ ಬರಲ್ಲ. ಬಂದ್ರೂ ಸಹ ಅವರು ನಮ್ಗೆ ಒಳ್ಳೇದು ಬಯಸ್ತಾರೆ ವಿನಃ ಭಯವನ್ನ ಹುಟ್ಟಿಸುವಂತ ಒಂದು ಕೆಲಸ ಮಾಡಲ್ಲ. ಈ ವ್ಯಕ್ತಿ ಬಂದ್ಬಿಟ್ಟು ನಾನು 20 ರೂಪಾಯಿ ಕೊಡಕ್ ಹೋದ್ರೆ ನಾನು ಯಾರು ಗೊತ್ತಾ, ನಾನು ಭಿಕ್ಷುಕ್ನಲ್ಲ, ಮುಂದಿನ ಅಮಾವಾಸ್ಯೆ ಒಳಗೆ ಅದು ಇದು ಅಂತ ಅನ್ಕೊಂಡು ಕತೆ ಹೇಳಕ್ ಶುರು ಮಾಡ್ದ. ನಾನು ವಿಡಿಯೋ ಮಾಡಕ್ಕೆ ಅಂತ ಮುಂದಾದೆ, ಅಲ್ಲಿಂದ ಪೇರಿ ಕಿತ್ಬಿಟ್ಟ. ಯಾರೇ ಹೊಸಬ್ರು ಯಾವುದೇ ವೇಷದಲ್ಲಿ ಬರಲಿ ಯಾರನ್ನೂ ಸಹ ನಂಬೇಡಿ. ಇವತ್ತು ಸುಳ್ಳಿನ ಪ್ರಪಂಚ, ಕಳ್ಳರ ಪ್ರಪಂಚ, ಮತ್ತೆ ದಗ ಮೋಸದ ಪ್ರಪಂಚ ಇರ್ತದೆ. ಬಿಟ್ರೆ ಒಳ್ಳೇದ್ ಮಾಡ್ತಕ್ಕಂಥವ್ರು ನಿಮ್ಮ ಮನೆ ಬಾಗಿಲಿಗೆ ಯಾವತ್ತೂ ಹುಡುಕ ಬರಕ್ ಹೋಗಲ್ಲ. ಹಾಗಾಗಿ ನಂಬೇಡಿ. ಧನ್ಯವಾದಗಳು.